ಬರ್ತೈತೆ ಗಾಯ್ಸ್. ಅದು ಬಂದಿದ ತಕ್ಷಣ ಸುಸ್ಸು ಮಾಡ್ತೈತೆ. ಮೇಲ ಇಲ್ಲ ಕೆಳಗಡೆ ಬಿಟ್ಕೊಂಡು ಸಾಕು ಮಗ ಕಿತ್ತೊಂಡ್ಬಿಟ್ಟೆ ನಮ್ಮೇಲೆ ನಾನು ಇದೇ ಫಸ್ಟ್ ಸನ್ನಿವ ನೋಡಿ ತಿಕ್ಕ ಹೊರ್ಸೋದು. ನಾನ್ ಸೊಸೆ ಕುರಿಯಲ್ಲ. ಯಪ್ಪ ನನ್ ಬಿಳಿ ಹೋಗ್ತಿಲ್ಲ ಗಾಯ್ಸ್. ನಿನ್ ಸಾಮಾನ್ಯದ ಕುರಿ ಅಲ್ಲ ನೀನು, ನಿನ್ ಸೆಲೆಬ್ರಿಟಿ ನೀನು. ಎಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಫಸ್ಟ್ ಒಂದು ನಿದ್ದೆ ಬರ್ತೈತ್ ಗುರು. ನಾನೇನು 5 ಗಂಟೆಗೆ ಎದ್ದಿಲ್ಲ ಬಿಡಿ, ಎದ್ದಿರೋದು 9 ಗಂಟೆಗೆ. ಫಸ್ಟ್ ಒಂದು ಟ್ರಾನ್ಸಿಷನ್ ಮಾಡೋಣ. ಹಿಂಗ್ ರೆಡಿ ಆಗಿದ್ದೀನಿ ಅಂತ ನಿಮಗ್ ಗೊತ್ತಾಗುತ್ತೆ. ಸೊ ಚಂದ ರೆಡಿ ಆಗಿದ್ದೀನಲ್ವಾ, ನಾನೊಂದ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ರೆಡಿ ಆಗಿದ್ದೀನಿ. ಸೊ ಲೆಟ್ಸ್ ಗೋ ಗೈಸ್. ಕ್ಯೂಟ್ ಆಗಿ ಅಂದಿದ್ದೀನಲ್ವಾ, ಓ ಮೈ ಗಾಡ್. ನನ್ನ ಕೈಲಾಯ್ತಾ ಇಲ್ಲ. ಈ ಬ್ಯಾಗ್ ನ ತಗೊಂಡ್ ಹೋಗ್ತಾ ಇದೀನಿ. ಮೊನ್ನೆ ತಾನೇ ಅಮ್ಮ ತಗೊಂಡ್ಬಂದ್ರು, ನನ್ಗೆ ಇವತ್ತು ಕ್ಯೂಟ್ ಅನ್ಸ್ತು, ಇವತ್ತು ತಗೊಂಡ್ ಹೋಗ್ತಾ ಇದೀನಿ. ಎಷ್ಟು ಸಿಂಪಲ್ ಅಲ್ಲ, ನನ್ನಂತ ಸಿಂಪಲ್ ಹುಡುಕಿದ್ರು ಸಿಗಲ್ಲ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ತಂಗಿಯೇ ನನ್ನ ಮುದ್ದು ತಂಗಿಯೇ. ಇಳಿ ನಮ್ ಶಿರಿ ಮಾರ್ನಿಂಗ್ ಯಾರು ಎಬ್ರಿಸಿದ್ ನಿನ್ನ? ನಾಚಿಕೆ ಆಗಲ್ವಾ ನಿನ್ಗೆ? ಹಂಗ ನಾನು ನಿದ್ದೆಲ್ಲಿ ಬಂದ್ ಎಬ್ರಿಸ್ತೀಯಲ್ಲ, ಇದನ್ನ ಹೇಳ್ಕೊಟ್ಟಿರೋದು ನಾನು. Bag is bagging. Outfit is outfitting me full stunning. So let's go. Standing andira stunning andidu. You are not standing. Okay. You are not dancing. ಅಷ್ಟೇ 160K ಆಗಿದೆಯಲ್ಲ ಆ ಸೆಲೆಬ್ರೇಷನ್ ಗೈಸ್. ಸೊ ಅದಕ್ಕೆ ಸಿರಿಗೆ ಸ್ವೀಟ್ ಕೊಡ್ತಾ ಇದ್ದೀನಿ. ಸಿರಿ ನಂದು 160K ಆಗಿದೆ. ಇದು ಪ್ಯಾಕ್ ಮಾಡಿದ್ದು ಸಿರಿ ಅಕ್ಕ. ಥ್ಯಾಂಕ್ ಯು ಅಕ್ಕ. ಸಾರಿ ನಾನೇನು ಆಂಟಿ ಅಂತ ಕರೆಯಲ್ಲ, ನೀನು ಅಕ್ಕ ತರ ಇದೆಯಾ. ಹೋಲಿ ಬಿಡು, ಕರೆಯಲ್ಲ ಬಿಡು, ಡೋಂಟ್ ವರಿ. ಮನೇಲಿ ಇರೋರು ಇಬ್ರು ಸ್ವೀಟ್ 16 ತರನೇ ಅವ್ರೆ. ಏನ್ ಆಂಟಿಗಳು ತರ ನಾನು ಕಾಂಪ್ಲಿಮೆಂಟ್ ಮಾಡೋದು ಚೂರ ಮ್ಯಾಚ್ಕೊಂಡ್ರಿ ಜೀವನದಲ್ಲಿ. ಬಾಯ್ ಬೇಬಿ, ನಮ್ಮ ಮನೆಗೆ ನಮ್ಮ ಅಪ್ಪ ಏನಪ್ಪ ಇದು ಮೇಕೆ, ಕುರಿನ ಮೇಕೆನಾ? ಅಮ್ಮ ಬೇಡ ಅಮ್ಮ, ನಿಜ ಹೇಳ್ತಾ ಇದೀನಿ ಕೇಳ್ರಮ್ಮ. ಅದನ್ನ ಜೈಲ್ ಮಾಡ್ಬಿಡ್ತೀರಾ ಅಮ್ಮ ನೀವು? ಏನ್ ಮಾಡ್ತೀವಿ? ಜೈಲ್ಗೆ ಮನೆ ಇಟ್ಟು ಸಾಕ್ತಾರ ಮಕ್ಕ ಕುತ್ಕೊಳ್ಳೋದೇ. ಆದ್ರೂ ಅದು ಏನಕ್ಕಮ್ಮ ಬೇಕಾಗಿತ್ತು ಇವಾಗ? ನೀನ್ ಏನಕ್ಕೆ ತಂದೆ? ನೀನ್ ಸಾಕಾಗಲ್ಲ. ಆಮೇಲೆ ನಾನೇನ್ ತಂದಿಲ್ಲ. ನೀನು ನಿಮ್ಮ ಅಪ್ಪ ತಂದಿರೋದ್ ಕೇಳಲಿ. ನೀವ್ ತಗೊಂಡ್ಬಂದ್ಬಿಟ್ರೆ ಆಮೇಲೆ ಅದಕ್ಕೆ ಜೈಲ್ ಮಾಡ್ಬಿಡ್ರಿ. ಇನ್ನೇನ್ ಮಾಡ್ಬಿಡ್ತಾರೆ ತಗೊಂಬಂದ ರೂಮ್ ಇಕ್ಕಡ್ಲ. ಅಮ್ಮ ಬೇಡ ಅಮ್ಮ, ಬೇಡವೇ ಮುಟ್ಬೇಡ. ನೋ ಟಚ್. ನೋ ಟಚ್. ನಮ್ಮ ಅಪ್ಪ ಮೇಕೆ ತಂದ್ಬಿಟ್ಟೈತೆ ಗಾಯ್ಸ್. ಅದು ಬಂದಿದ ತಕ್ಷಣ ಸುಸ್ಸು ಮಾಡ್ತೈತೆ. ಏನ್ ಬಂದಿದ ತಕ್ಷಣ ಇದ್ರದ್ದು ಹೆಸರೇನ್ ಹೇಳು? ನಾನು ಪಾಪ್ಕಾರ್ನ್ ಮಾಡ್ಕೊಂಡೆ ತಿನ್ನೋಣ ಅಂತ ಹೊಟ್ಟೆ ರಾಣಿ ಇಲ್ಲವೇ ಲಕ್ಷ್ಮಿ. ನೋಡ್ ನೀನ್ ಬರ ಅದೇ ಇದಿದ್ದು. ಎಂಟ್ರಿಗೆ ಪಾಪ್ಕಾರ್ನ್ ಕೊಡ್ತಾ ಇದೀನಿ. ಪುಣ್ಯ ಮಾಡಿದ್ಯಾ? ಫಸ್ಟ್ ಟೈಮ್. ಅಯ್ಯಯ್ಯೋ ಪಪ್ಪ ಚುಚ್ಚು ಮಾಡ್ಕೊಂತು. 2 ತರ್ಬೇಕು ತಾನೆ, ಒಂದೇ ತಂದಿದ್ಯಾ? ನಾನೇನ್ ತಂದಿಲ್ಲ. ಅದು ಅವ್ರ ಅಮ್ಮ ಇಲ್ಲ, ಅದಕ್ಕೆ ತಿಕ್ಕ ಹೊರಿಸ್ತಾ ಇದೀಯಾ? ಇದೇ ಫಸ್ಟ್ ಸನ್ನಿವ ನೋಡಿ ತಿಕ್ಕ ಹೊರ್ಸೋದು ಕುರಿಗೆ. ನೀನ್ ಯಾಕೆ ಅಷ್ಟು ಎಕ್ಸೈಟ್ ಆಗ್ತಿದ್ಯಾ? ಅಲ್ಲಿ ಸೈಡ್ ಬಂದ್ಬಿಟ್ಟ ತಾಚೆ ಆಮೇಲೆ. ಅಮ್ಮ ಮೇಲ ಇಲ್ಲ ಕೆಳಗಡೆ ಬಿಟ್ಕೊಂಡು ಸಾಕು ಮಗ ಕಿತ್ತೊಂಡ್ಬಿಟ್ಟೆ ನಮ್ಮೇಲೆ. ನಿಮ್ಗೆ ತಗೊಂಬನ್ನಿ ಅಂತ ಹೇಳ್ತಾರೆ. ನಾನೇನ್ ತಂದಿಲ್ಲ. ಕೇಳಿ ನಿಮ್ಮ ಅಪ್ಪನ. ಟಗರಿದು ಕೊಂಬಿಂಗ್ ಬರ್ತದೆ. ಸಾಕಾಗಿಲ್ವಾ ಮನೇಲಿ ಇಷ್ಟು ಜನ? ನೋಡು ಇಷ್ಟು ಇಂತ ನಿಮ್ಮನ್ನೆಲ್ಲ ಸಾಕ್ತಾ ಇದ್ದೀನಿ. ಅಪ್ಪ ಮನೇಲಿ ಇಲ್ಲೊಂದ್ ಕುರಿ, ಇಲ್ಲಿ ನೋಡಿ, ಇಲ್ಲ ನೋಡಿ ಇಲ್ಲಿ ಎಂತ ಟಗರು ಸಾಕಿದೀನಿ ನಾನು ಆಲ್ರೆಡಿ. ನೋಡು ಅಮ್ಮ, ಅದೇನ್ಮ ನಿನ್ನ ಹತ್ರನೇ ಬರ್ತೈತೆ. ಅವಳಲ್ಲಿ ಮುದ್ದು ಬಂಗಾರಿ ಅಂದ್ರೆ ಅದಕ್ಕೆ ಹೋಗ್ತಾ ಇಲ್ಲ, ಅದ್ರ ಹತ್ರ ಮರ್ಯಾದೆನೇ ಇಲ್ಲ ಪವಿ. ಮೇ ಏನ್ ಮೇ ಅಂತ ಇನ್ನೇನ್ ಅಂತಾರ? ಮೇ ಅಂತ ತಾನೆ. ಮೇ
ಏ ಅದು ಎದುರ್ಕೊಂಡೈತೀರ ಇವಾಗ ತಾನೇ ಬಂದೈತೆ ಬಿಡ ಒಂದ್ ಸ್ವಲ್ಪ. ಹೆದರಿಕೆ ಇಲ್ಲ ಅದು ಆಫೀಸಲ್ಲಿ ಯಾರಿಗೆ ಹೋದ್ರೆ ಬಾತ್ರೂಮ್ ಹೋದ್ರೆ ಬಾತ್ರೂಮ್ ಹೋದ್ರೆ ಅಡುಗೆ ಮನೆ ಬಂದೋದು. ಏ ಕಬ್ ನನ್ ಮಗನೇ ಆ ಇಲ್ಲ ಇಲ್ಲ ಛೀ ಕುದುರೆ ಅಲ್ಲ ಅದು. ಮನೇಲಿ ಆಲ್ರೆಡಿ ಒಂದ್ ಕುರಿನ ತಗೊಂಡ್ ಬಂದಿದ್ಯಾ ತಾನೆ? ಆ ಒಂದ್ ಕುರಿಯಿಂದ 3 ಕುರಿ ಐತೆ ತಾನೆ? ಯಾರು ಹೇಳ್ತಾರದ ನಿನ್ಗೆ ಹೇಳ್ತೇನಮ್ಮ ತಂದಿದ್ಯಾ ತಾನೆ ಕುರಿನ? ನಾನ್ ಸೊಸೆ ಕುರಿಯಲ್ಲ. ಓ ನೀನ್ ಕಣ್ಬಿಟ್ಬಿಟ್ರೆ ಅಲ್ಸೆಟ್ ಮುಂದೆ ಬರುತ್ತೆ. ಹಿಂಗೆ ನಂಗೆ ಮರ್ಯಾದೆನೇ ಇಲ್ಲ ಅದು. ಒಂದ್ಸರಿ ಆದ್ರೂ ಈ ಕಡೆ ನೋಡ್ತಾ ಅದು ಅವ ಅದೇನ್ ಕ್ಯೂಟ್ ಆಗಿ ಜಂಪ್ ಮಾಡ್ತು ಗೊತ್ತಾ? ವೆಲ್ಕಮ್ ಟು ಚಿಕ್ಕಣ್ಣ ಸ್ವಾಮಿ ನಿಲಯ. ಅಯ್ಯಯ್ಯೋ ನೋಡಿ ಹಿಂಗ್ ಕುಡಿಯೋದು ಹಾಲು. ಪಾಪ ಅದು ಹೊಟ್ಟೆ ಹಚ್ಕೊಂಡ್ಬಿಟ್ಟೈತೆ. ಅದು ಬಾಲ ಅನಿಸ್ತೈತೆ. ಹಾಲು ತಂದು 1 ಲೀಟರ್ ಹಾಲು ತಂದು ನಿಮ್ಮ ಅಪ್ಪ ಕುಡಿಸಿದ್ದೆ. 1 ಲೀಟರ್ ಹಾಲು ಕುಡಿಸ್ತಾ? ಕುಡಿತೀನಿ. ನೀನ್ ಕುಡಿಯಲ್ವಾ? 3 ಲೀಟರ್ ಕುಡಿತೀಯ ದಿನಕ್ಕೆ? ನಾನು ಕೊಡಿಸ್ತೀನಿ ಕೊಡ್ದಾರಿ. ಅಯ್ಯಯ್ಯೋ ಅದು ಫುಲ್ ಹೊಟ್ಟೆ ಹಚ್ಕೊಂಡ್ಬಿಟ್ಟೈತೆ. ಡ್ಯಾಡಿ ನನ್ಗೊಂದ್ ಕರು ತಗೊಂಬಂದ್ ಕೊಡು ಡ್ಯಾಡಿ. ನಂಗ್ ಕರು ಬೇಕು. ನಾನ್ ಕೇಳ್ತಾನೆ ಇದೀನಿ, ನಂಗೊಂದ್ ಕರು ತಗೊಂಬಂದ್ ಕೊಡಲ್ಲ. ಕರು ಅಲ್ಲ ಇದು. ಕರು ಬೇಕು. ಇದು ಹೆಂಗ್ ಗೊತ್ತಾ ನನಗೆ ಸಿಕ್ಕಿದ್ದದು? ಹೆಂಗ್ ಸಿಕ್ತು? ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನಿನ್ನ ಹತ್ರ ಜಂಪ್ ಮಾಡ್ಬಿಡ್ತಾ? ನನ್ ಕೆಲಸ ನಾನು ಮುಗಿಸ್ಕೊಂಡು ಅವ್ರು ಯಾರೋ 200 ರೂಪಾಯಿ ಕರ್ಬೇಕಂತ ಹೋಗ್ತಾ ಇದ್ದೆ. ಆಟೋ ನಂಗೆ ನಿಂತಿತ್ತು. ಇಟ್ಕೊಂಡು ಅದು ಬಂದ್ಬಿಟ್ಟು ನಂತಕ್ಕೆ ಏನಂತ ಇಟ್ಕೊಂಡ್ ಬಂದೆ. ಅದಕ್ಕೆ ಅಮ್ಮ ಅಪ್ಪ ಯಾರಿಲ್ಲ? ನೋಡು, ಅವರೇ ನಿಮ್ಮಪ್ಪ, ಅವರೇ ನಿಮ್ಮಮ್ಮ, ಅವರೇ ನಿಮ್ಮ. ನಮ್ಮ ಮನೆಗೆ ಗಂಡು ಮಗು ಇಲ್ಲ ಅಂತ ಇದೆ. ಗಂಡು ಒಟ್ನಲ್ಲಿ ನಿಂದು ಒಳ್ಳೆ ಗಂಡು 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 ಗಂಡ ಮಗ. ಆಸೆ ಇರುತ್ತೆ ಸಂಧ್ಯಾ. ಹ್ಞೂ ಕಣೆ, ನಾನು ಹೇಳ್ದೆ ಇನ್ನೊಂದು ಹೆಣ್ಣು ಯಾಕೆ, ಆಲ್ರೆಡಿ 2 ಹೆಣ್ಮಗು ಐತಲ್ಲ, ಇನ್ನೊಂದು ಏನಕ್ಕೆ ಬೇಕಿತ್ತು ಅಂತ. ಅವ್ರದ್ದೇನೋ ಆಸೆ ಇತ್ತು, ನೀನು ಹೋಗ್ಬಿಡಬೇಕಿತ್ತು ತಾನೆ. ಕೊಡೋಣ. ನಾನು ಅದೇ ಕುಡಿಬಾರ್ದು. ತಗೋ ಏ ಮೇಕೆ, ಏಯ್ ಬಾರ ಇಲ್ಲಿ, ತೂ ಬಾರೋ ಇಲ್ಲಿ. ಕುರಿ ತಗ್ರು ಬೈಲಿ ರಮ ಇಲ್ಲಿ ಆಮದು ಮಾಡು. ಇಲ್ಲಿ ನೋಡಿ ಇಲ್ಲಡೆ. ಏನೋ ಇದೆ ಗೈಸ್, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಾನು ಹೇಳಿಲ್ವಾ, ನಮ್ಮ ಅಜ್ಜಿಗೆ ಒಂದು ಕುರಿ ತಂದೈತೆ, ಅದಕ್ಕೆ ಕುರಿ ಅದಕ್ಕೆ ಅದಕ್ಕೊಂದು ಗೆಜ್ಜೆ. ಗಂಟೆ ಅಂತ ತಿನ್ಬಿಡು ಅದಕ್ಕೆ. ಅಮ್ಮ ಹಿಂದೆ ಕುಟ್ಟು ಅಂತ ಹೋಗ್ತೈತೆ ಅದು. ಅಮ್ಮ ನಿನ್ನ ಕುರಿ ಅಂತವಳಲ್ಲಿ ಕುರಿದಲ್ಲಿ ಹುಟ್ಟಿರೋ ಅವಳಿಂದ ಕಿತ್ತೋಗಿರೋ ಕುರಿ ಅವಳು ಅಂತ. ಕಿತ್ತೋಗಿರೋ ಕುರಿ ಇರೋ ಹಿಡ್ಕೊ. ಇನ್ ಸ್ವಲ್ಪ ಹೊತ್ತಿದ್ರೆ ನನ್ನ ಹತ್ರನ ಬಂದ್ಬಿಡ್ತೀರ. ಕುರಿ ಹೆಂಗ್ ಕೂಗುತ್ತೆ? ಹೆಂಗೆ? ಏಯ್ ಮೇ ಎಲ್ಲಾರ್ಗು ಹಾಯ್ ಮಾಡು. ನಿನಗೆ 1 ಲಕ್ಷ ಜನ ನೋಡ್ತಾರೆ. ನೀನ್ ಸೆಲೆಬ್ರಿಟಿ ನೀನು, ಆಯ್ತಾ? ನಿನ್ ಸಾಮಾನ್ಯದ ಕುರಿ ಅಲ್ಲ ನೀನು, ನೀನ್ ಸೆಲೆಬ್ರಿಟಿ ನೀನು. ನಿನ್ನ 1 ಲಕ್ಷ ಜನ ನೋಡ್ತಾರೆ ಅಲ್ರಿ ಅವ್ರಿಗೆ ಸೆಲೆಬ್ರಿಟಿ ಅಂತ. ಗೈಸ್ ಇವ್ರು ಏನೋ ಮಾಡ್ತಾರೆ ಗೈಸ್ ಈ ಕುರಿನ. ನನ್ ಕಡೆ ನೋಡು. ಎಡಿಟಿಂಗ್ ನೋಡು, ಮರ್ಯಾದೆ ರೂಮ್ ಕ್ಲೀನ್ ಮಾಡೋಗು. ನಾನು ನಾಳೆ ಶುಕ್ರವಾರ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ರೂಮ್ ಬೀಗ ಹಾಕ್ತಿದ್ದೆ ಹೇಳ್ತಾ ಇದ್ದೀನಿ. ಯಾರು ಎದುರ್ಕೊಳ್ಳೋರಿಲ್ಲ, ಮನೆ ಬಿಟ್ಟು ಹೋಯ್ತಾ ಇರ್ತೀನಿ. ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಒಬ್ರು ನಂಬೋರು ಇಲ್ಲ ನಮ್ಮ ಮನೇಲಿ. ಅವ್ರಿಗೂ ಗೊತ್ತು ನಂಗೆ ನಮ್ಮ ಮನೆ ಬಿಟ್ರೆ ಬೇರೆ ಗತಿ ಇಲ್ಲ ಅಂತ, ಅದಕ್ಕೆ ಸುಮ್ಮನೆ ಅವ್ರೆ. ನೀವು 3 ಜನನ ಉಡ್ಸ್ಬಿಟ್ಟ ಹಂಗೆ ಆಗ್ತಾರಲ್ಲ, ಸಾಯ್ತಾ ಇದೀವಿ ಸಾಕಕ್ಕೆ. ಬೇಡ ಆದ್ರೆ ಬಿಡು, ಅದಕ್ಕೆ ಮುಚ್ಚಿ ತಿರುಗಿಸ್ತೀಯಾ? ನೀನು ಉಡ್ಸಿ ಸಾಯ್ತಾಯ್ತಂತಮ್ಮ ಅಲ್ಲಿ. ಬಿಡು ಸಂದ, ಅದೆಲ್ಲ ಕಾಮನ್. ಅದಕ್ಕಿಂತ ರೂಢಿಲ್ಲ. ಪವಿ ನೋಡಿ ಆ ಮೇಕೆ ಜೊತೆ ಆಟ ಆಡಕ್ಕೆ ಒಳ್ಳೆ ಇಲ್ಲಿ. ಕುರಿ ಅದೇ ಕುರಿ, ಸಾರಿ.
ಅದೇನ್ ಕ್ಯೂಟಾಗಿ ಓಡ್ತಾ ಇತ್ತು. ಹಳೆ ಮನೇಲಿ ಇದ್ವಲ್ಲ, ಅಲ್ಲಿ ಮೊಳ ಸಾಕಿದ್ವಿ, ಮೇಕೆ ಸಾಕಿದ್ವಿ, ಕುರಿ ಇತ್ತು, ಮತ್ತೆ ಇನ್ನೇನಿತ್ತಪ್ಪ, ರ್ಯಾಬಿಟ್, ಮೊಳ ಅಂದ್ರೆ ರ್ಯಾಬಿಟ್ ಅಲ್ವಾ, ಮತ್ತೆ ಇನ್ನೇನಿತ್ತು, ಕೋಳಿ ಇತ್ತು, ಎಲ್ಲಾನು ಸಾಕಿತ್ತು ನಮ್ ತಾತ. ಜಾಸ್ತಿ ಇತ್ತು. ವೈಟ್ ರ್ಯಾಬಿಟ್ಸ್ ಎಷ್ಟಿತ್ತು ಗೊತ್ತಾ, ನಾವು ಹೋಗಿ ಸ್ಕೂಲ್ ಹೋಗಿ ಬಂದಿದ ತಕ್ಷಣ ಮೇಲೆ ಹೋಗ್ಬಿಡ್ತಿದ್ರಿ ರ್ಯಾಬಿಟ್ಸ್ ಜೊತೆ ಆಟ ಆಡಕ್ಕೆ. 15-16 ಮರಿ ಒಂದ್ಸರಿ ಮರಿ ಹಾಕಿದ್ರೆ ಟೆರೇಸ್ ಫುಲ್ಲು ಓಡಾಡ್ತಿತ್ತು ರ್ಯಾಬಿಟ್ಸ್. ಎಲ್ಲ ಬಿಟ್ಬಿಟ್ರು, ಅಂದ್ರೆ ನೋಡ್ಕೊಳ್ಳೋರು ಯಾರು ಇಲ್ಲ, ಅದು ಜಾಸ್ತಿ ಮೇಂಟೆನೆನ್ಸ್ ಇದೆ ಅಂದ್ಬಿಟ್ಟು ನಮ್ಮ ಅವ್ವನೇ ಮಾಡಿದ್ದು. ನಮ್ಮ ಅವ್ವ ಏನ್ ಸಾಮಾನ್ಯ ಹಾಕಿ ಅನ್ಕೊಂಬೇಡ್ರಿ. ನನ್ನನ್ನ ಬಿಟ್ಟು ರ್ಯಾಪಿಡೋ ಮಾಡ್ಕೊಂಡಿರೋ ಶೆಟ್ಟಿಗೆ ಇವಾಗ ವೆಲ್ಕಮ್ ಮಾಡೋ ಸಮಯ ಬಂದಿದ್ದಾಳೆ ಅನ್ಸುತ್ತೆ. ಸ್ನೇಕ್ ಫ್ರೈ ಮಾಡ್ಬೇಕಾದ್ರೆ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಆಂಟಿ ಬಂದ್ಲು, ಆಂಟಿ ಹೆಂಗೋಳ್ ನೋಡಿ, ಅಪ್ಪ ಆಂಟಿ ತರನೇ ಬರ್ತಾವಳೆ. ಶೆಟ್ಟಿ ಏನೇ ನಿಂತಿದ್ದು ಅವತಾರ, ಏನೋ ಮಿಸ್ ಮಾಡಿದ್ಯಾ, ನಂಗೇನೋ ಮಾಡಿಲ್ಲ ನೀನು. ಬೇಗ ನೆನ್ಪು ಮಾಡ್ಕೊ. ಇವತ್ತೇನು ಫೆಬ್ರವರಿ 24. ಫೆಬ್ಗೂ ನನ್ಗೂ ಸಂಬಂಧನೇ ಇಲ್ಲ, ಅದು ಬಿಟ್ಟಾಕು. 50K ಆಯ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ? ಶೆಟ್ಟಿ ಇನ್ಸ್ಟಾಗ್ರಾಮ್ ಇಲ್ಲ, ನಾನು ಡಿಲೀಟ್ ಮಾಡಿದ್ದೀನಿ. ಇಂಥವ್ರು ನನ್ನ ಫ್ರೆಂಡ್ಸು. ಹುಟ್ಟಿದ್ದಿನ ಅಂತೂ ಅಲ್ಲ, 250K ಅಂತೂ ಆಗಿಲ್ಲ. ಯೂಟ್ಯೂಬ್ ಅದೇನಾದ್ರು 200K ಆಯ್ತಾ? 160K ಆಯ್ತು. 10K ಜಾಸ್ತಿ ಆಗಿದ್ ಮುಂಚಿದ್ಕಿಂತ. ಹೋಗ್ಲಿ, ಕಂಗ್ರ್ಯಾಚುಲೇಷನ್ಸ್. ಅದೇನೆ ಹಂಗೆ ಹೇಳ್ತೀಯಾ ನೀವೇ. ನಿಂಗೋಸ್ಕರ ಒಂದು ಮಾತ್ರ ತಗೋ. ಸುಮ್ಮನೆ ಸ್ಟೋರೇಜ್ ಫುಲ್ ಆಗುತ್ತೆ. ಇಲ್ಲ ಹೇಳು, ನಾನು ಹಾಕ್ತೀನಿ, ಹೇಳು ಪ್ಲೀಸ್. ನೀನಿಲ್ಲ ಓಡಲ್ಲ ಶೆಟ್ಟಿ ಬ್ಲಾಗ್ಸ್. ನಾನು ಬಂದಾಗೆಲ್ಲ ನನ್ನನ್ನ ಸೆಕೆಂಡ್ ಆಪ್ಷನ್ ಎಸ್ ಬಂದ್ಲು ನಮ್ಮ ಏನೋ ವೈಟ್ ಮೆಟೀರಿಯಲ್ ಬಂದ್ಲು. ಇವಾಗ ಹಂಗೆಲ್ಲ ಹೇಳ್ಬೇಡಲ್ಲ, ನಾನೇನು ಅಷ್ಟು ಒಳ್ಳೆಯವಳಲ್ಲ. ಹಂಗಲ್ಲ ಗೈಸ್, ಆದ್ರೂ ಊಟ ಕಂತಿದ್ಯಾ ತರ ಇರೋದ್ರ ಬರೀ ವ್ಲಾಗ್ಸ್. ಇವಾಗ ನಾವು ಕೆಫೆಗೆ ಬಂದಿದ್ದೀವಿ ಅಂಡ್ ಪ್ರಿಯಾಂಕಾ ಇನ್ನೂ ಬಂದಿಲ್ಲ. ವಿ ಆರ್ ಆಕ್ಚುಲಿ ವೇಟಿಂಗ್. ಇದು ಬರ್ಡೇ ಕೇಕ್ ಅಂಡ್ ಬರ್ಡೇ ಗರ್ಲ್ ಇಸ್ ಹಿಯರ್. ಓಕೆ, ಸೊ ಹೇಳಿದ್ನಲ್ಲ ಪ್ರಿಯಾಂಕಾ ಬರ್ತಾಳೆ ಅಂತ, ಕೊನೆಗೂ ಬಂದು ಗೈಸ್. ಹಿಂಗಿತ್ತಿಲ್ಲ ನಮ್ ರಿಯಾಕ್ಷನ್. ಉಪೇಂದ್ರ ಮೂವಿಲಿ ಅವನು ಹೇಳ್ತಾನಲ್ಲ, ಐಶ್ವರ್ಯ ಬಂದ್ಲು, ನಮ್ಮ ಐಶ್ವರ್ಯ ಬಂದ್ಲು. ಸ್ಟಾಪರ್ ಬಂದು ಪ್ರಿಯಾಂಕಾ, ಫೋಟೋ ಹಿಡಿಯಕ್ ಇವಳು, ವಿಡಿಯೋ ಮಾಡಕ್ ನಾನು. ಕಮಾನ್ ಪ್ರಿಯಾಂಕಾ. ನಗುತ್ತಾ ಬಾಳು ನೀನು ಸ್ಟ್ರಾಬೆರಿ ಇಷ್ಟ ಅಂತ ಸ್ಟ್ರಾಬೆರಿ ತಂದ್ಕೊಡು. ಹಂಗಲ್ಲ, 3 ಸ್ಟ್ರಾಬೆರಿ 3 ಸ್ಟ್ರಾಬೆರೀಸ್. ನಾನು ನಮಗೂ ತಂದ್ಕೊಡ್ಲಿಲ್ಲ. ನಾನು ಬೇಡವಾ? ನನ್ನ ಬರ್ಡೇ ದಿನಾನು ನಿಂಗೆ ಜಲಸ್ ಅಲ್ಲಪ್ಪ. ಅವಳಿಗೆ ನಾನು ಇರ್ಬೇಕಿಲ್ಲ. ಕರೆಕ್ಟ್, ನನಗೆ ನಾನು ಇರ್ಬೇಕು ಶೆಟ್ಟಿ. ಇವಾಗ ನನ್ನ ಜೊತೆಗೆ ರನ್ನು ತಪ್ಪೋಬಾ. ಇಷ್ಟೊಂದು ಡಿಮ್ಯಾಂಡ್ ಅದೊಂದು ಮದ್ವೆಗೆ. ಬದುಕೊಂಡೆ ಮಗ್ಳೆ, ಇಲ್ಲಂದ್ರೆ ಸಾಯ್ಸೇ ಬಿಡೋದು. ಇಲ್ಲೆಲ್ಲ ಏನ್ ಅನ್ಕೊಂತಾರೆ ಗೊತ್ತಾ ಜನ? ಏನು ಇಲ್ಲಿ ನಾರ್ಮಲ್ ಅಂತ ಅನ್ಕೊಳಲ್ಲ, ಹುಡುಗಿರು ತಪ್ಪ. ಅವರಿಬ್ರು ಸೇರ್ಕೊಂಡು ಒಂದು ಗಿಫ್ಟ್ ಕೊಡ್ತಾವ್ರೆ. ಸಂಧ್ಯಾ ಅಲ್ವಾ? ಇಲ್ಲ, ಸಂಧ್ಯಾ ಗಿಫ್ಟ್ ಅಂದಿಲ್ವಾ ನಿಮಗೆ? ಯಪ್ಪ, ನನ್ಗೆ ಬಿಲೀವ್ ಆಗ್ತಿಲ್ಲ ಗಾಯ್ಸ್. ಅಯ್ಯೋ, ಸೆಪ್ರೇಟ್ ಆಗಿ ತಗೊಂಡ್ಬಂದಿದ್ದಾರೆ ಅಂತ. ನಂಗೆ ಯಾಕೋ ಭಯ ಆಗ್ತೈತೆ, ಅವ್ರಿಗೆ ಇಷ್ಟ ಆಗಿಲ್ಲ. ಏನಿಲ್ಲ, ಸುಮ್ಮನೆ ಇರು. ಏನ್ ಮಾಡಿ ನಮ್ದೆಲ್ರಿಗೂ ಆಗಿ ಪ್ರೇಮ. ಓಪನ್ ಮಾಡಿ ಈಗ. ನಂದು ಮತ್ತೆ ಸಂಧಿಂದ ಎಂಗೇಜ್ಮೆಂಟ್ ಆಗಿದೆ. ನೈಸ್. ಇವಳಿಗೆ ಅನ್ನ ಸಾರು ಕೊಡ್ಸ್ರಿ. ಇಲ್ಲಿ ಏನೇನು ಹೆಸರು ಇದೆ, ನಾನು ಏನ್ ಸೆಲೆಕ್ಟ್ ಮಾಡ್ಲಿ? ರೋಲಾಡೆ ಅಂತೆ. ಏನದು? ಈಗ ನೋಡಿ, ಇಲ್ಲಿ ನೋಡಿ, ROULAD. ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಯರ್ ಆಗಿ ಒಂದು ಆರ್ಡರ್ ಮಾಡ್ಬೇಕಂದ್ರೆ ಪ್ಯಾರಾಗ್ರಾಫ್. ನಾವು ಅವ್ಳು ಕೊಡ್ತಾಳೆ ಅಂತ ಕಾಯ್ತಾ ಇದೀವಿ. ಇಲ್ಲಿ ಹೊಟ್ಟೆ ಹಸಿದಿಲ್ಲ, ಅವ್ಳು ಕೊಡ್ತಾನೆ ಇಲ್ಲ. ಕೇಕು ತಿನ್ಲು ಅಕ್ಕ. ಕೇಕು ಖಾಲಿ ಆಗೋಯ್ತು. ಗ್ರೇವಿ ರೊಟ್ಟಿ ಮಾಡ್ಲಾ? ಏನೋ ಒಂದು ಮಾಡಿ. ಇವಾಗ ನಾನು ಸಂಜನನ ಉರಿಸ್ತೀನಿ. ಉರಿಸೋದು ಅಂದ್ರೆ ಇವಾಗ ನೋಡ್ಕೊಳ್ಳಿ. ಅವಳಿಗೆ ನೋಡಿ, ಅವಳು ಮಾತ್ರ ಇಷ್ಟ, ನಾನು ಇಷ್ಟ ಇಲ್ವಂತೆ. ಹುರ್ಕೊಂಡ್ಬಿಟ್ಲು, ಏನೋ ಮಾಡ್ತಿಲ್ಲ ಹುರ್ಕೊಂಡ್ಬಿಟ್ಲು. 26 ನಾನು ಶೆಟ್ಟಿ ಜೊತೆಲೇ ಇರೋದು. ನಾರ್ಮಲ್ ಆಗಿದ್ಯಾ? ನನ್ನ ಜೊತೆ ವೆಜ್ ತಿನ್ನೋರಿಲ್ಲ. ವೆಜ್ ತಿನ್ನೋರು ಯಾರು ಇಲ್ವಂತೆ. ಪಾಸ್ತಾನೆ ತಿಂತಿದ್ದೀನಲ್ಲಿ, ಯಾಕೆ ಇವಳಿಗೆ ಕಾಡ್ತಾಳೆ? ಅವಳು ಪಾಸ್ತಾ ತಿಂತವಳು ತಾನೆ. ಅವಳು ಪಾಸ್ತಾ ತಿಂತವಳೆ. ನನಗೆ ಬೇಕಾಗಿರೋದು ಶೆಟ್ಟಿ. ನಂಗೆ ಶೆಟ್ಟಿ, ಐ ಲವ್ ಯು. ಕೊಡಿ, ನಾನೇ ಮಾಡ್ತೀನಿ.
ಇವ್ರಿಬ್ರು ಮಾತ್ರ ಅವಾಗ್ಲಿಂದ ನನಗೆ ಶೆಟ್ಟಿ ಬೇಡ ಗೈಸ್. ನನ್ ಜೊತೆನೇ ಇಲ್ಲ. ಎಷ್ಟು ಮಾಡ್ತಾಳ ನನ್ಗೆ ಬೇಡ. ಬರೀ ಅವಳ ಜೊತೆನೇ ಇರ್ತೀಯಲ್ಲ, ನನಗೆ ನೀನು ಬೇಡ ಶೆಟ್ಟಿ. ಜರ್ಕೊಳ್ಳಿ ಅಲ್ಲಿ ಜಾಗ ನೋಡು ಇಷ್ಟೇ. ಅದೇ ನಾನ್ ಬೇಡ ಅಲ್ಲ. ನನಗೆ ಎಲ್ಲರೂ ಒಂದೇ ತರ, ಎರಡು ಕಣ್ಣಿದ್ದಂಗೆ. ಆಯ್ತು, ನಂದೇನ ಏನು? ಎಕ್ಸ್ಕ್ಯೂಸ್ ಮೀ. ಸೊ ಗೈಸ್, ಅಲ್ಲಿ ನಾವು ಚೆನ್ನಾಗಿ ಊಟ ತಿಂದು ಆಮೇಲೆ ಮನೆಗೆ ಹೊರಟ್ವಿ. ಆಮೇಲೆಲ್ಲ ಏನಾಯ್ತು ಅಂತ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ನಮ್ಮ ಫೋನಲ್ಲಿ ಸ್ಟೋರೇಜ್ ಇರಲಿಲ್ಲ. ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಳ್ಳಿ, ನಾಳೆ ಸಖತ್ತಾಗಿರೋ ವಿಡಿಯೋ ಬರುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನೋಡ್ತಿಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ, ಯಾಕಂದರೆ ನಾನು ನಿಮ್ಮ ಪ್ರೀತಿಯ ಲೇಡಿ ಬಾಂಡ್ ಅಂತ ಹೇಳ್ತಾ ಮತ್ತೆ ಸಿಗುವ ಗೈಸ್. ಬಾಯ್.